ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರೆನ್ ಇನ್ಸೈಟ್ಸ್ಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು CSK ವರ್ಸಸ್ MI ಎಲ್ ಕ್ಲಾಸಿಕೋ. ಆ ಮ್ಯಾಚ್ ಬಗ್ಗೆ ಎಲ್ಲವನ್ನೂ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ನಿನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ಬೇಗ 1K ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ನಿನ್ನೆ ಮ್ಯಾಚಿಗೆ ಬರೋಣ. RR ವರ್ಸಸ್ DC ಅಲ್ವಾ. ನೋಡಿ, DC ಸತತವಾಗಿ 3 ಮ್ಯಾಚ್ ಸೋತಿದ್ರು. 3 ಮ್ಯಾಚ್ ಸೋತ ನಂತರ ಬಂದಂತ ವಿಕ್ಟ್ರಿ ಇದು. ಒಂಥರ ಅವ್ರಿಗೆ ನೋಡಿ ಟೂರ್ನಮೆಂಟ್ ಉಳ್ಕೋಬೇಕಾದ್ರೆ ವಿಕ್ಟ್ರಿ ಬೇಕೇ ಆಗಿತ್ತು. ಬಟ್ ವಿಕ್ಟ್ರಿ ಪಡ್ಕೊಂಡು RR ಒಂಥರ ಮುಟ್ಟಾಳ್ತನ ಮಾಡ್ಕೊಂಡು ಅಂತ ಹೇಳ್ಬೋದು. ಅವ್ರು ಆಕ್ಚುಲಿ ವಿನ್ ಆಗ್ಬೋದಾಯ್ತು. ನೋಡಿ, ಟಾಸ್ ವಿನ್ ಆಗಿದ್ದು ಇವರೇ, ಬ್ಯಾಟಿಂಗ್ ತಗಂದ್ರು. ಅವ್ರನ್ನ ಇಂಟರ್ವ್ಯೂದಲ್ಲಿ ಕೇಳಿದಾಗ ಏನಕ್ಕೆ ಬ್ಯಾಟಿಂಗ್ ತಗಂದ್ರಿ ಅಂತ, ಪಿಚ್ ಬರ್ತಾ ಬರ್ತಾ ಸ್ಲೋ ಆಗುತ್ತೆ ಆದ್ರಿಂದ ನಾವು ಬ್ಯಾಟಿಂಗ್ ತಗಂದ್ರಿ ಅಂತ. ಬಟ್ ನೋಡಿ, ಆ ತರ ಆಗಿಲ್ಲ. ಫಸ್ಟ್ ಬ್ಯಾಟಿಂಗ್ ಆಡ್ದಾಗ ಕಷ್ಟ ಇತ್ತು. ಯಾಕಂದ್ರೆ ಆ ಟೈಮಲ್ಲಿ ಗಾಳಿ ಇತ್ತು, ಸಿಮ್ ಸ್ವಿಂಗ್ ಅನ್ನೋದು ಇತ್ತು ಇನಿಷಿಯಲ್ ಅಲ್ಲಿ. ಅದರಿಂದ ಸ್ಟ್ರಗಲ್ ಪಡ್ತಾರೆ ಅಂತ ಗೊತ್ತಿತ್ತು. ಬಟ್ ಅದ್ ಗೊತ್ತಿದ್ಮೇಲೆ ಬ್ಯಾಟಿಂಗ್ ತಗಂದ್ರು. ಇವಾಗ ಅವ್ರು ಅನ್ಕೊಂಡಿರ್ತಾರೆ ಏನಾದ್ರು ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಕಷ್ಟ ಆಗೋತಾರೆ ಇದ್ದಿದ್ರೆ ಅವ್ರ ಕೈ ಚೇಂಜ್ ಮಾಡಕ್ ಆಗ್ತಾ ಇದ್ದಿಲ್ಲ. ನೋಡಿ, ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಇನ್ನೂ ಈಸಿ ಆಯ್ತು ಪಿಚ್ಚು. ನೋಡಿ, ಇವ್ರ ಹತ್ರ ಪಿಚ್ ನ ಸರಿಯಾಗಿ ರೀಡ್ ಮಾಡಿಲ್ಲ ಅಂತ ಹೇಳ್ಬೋದು. ಆದ್ರಿಂದಲೇ ಮ್ಯಾಚ್ ಸೋತ್ರು. ಆಗಿ ಬ್ಯಾಟಿಂಗ್ ತಗಂದ್ರೆ ಬ್ಯಾಟಿಂಗ್ ತಗೊಂಡಿ ತಪ್ಪಿಗೆ ಒಂಥರ ಓಪನರ್ಸ್ ಕೊಲಾಪ್ಸ್ ಆಗ್ಬಿಟ್ರು. ನಾನೆಲ್ಲೋ ಟೀಮ್ ಫುಲ್ ಕೊಲಾಪ್ಸ್ ಆಗ್ಬಿಡ್ತು ಅನ್ಕೊಬಿಟ್ಟಿದ್ದು. ನಿಜ, ಆ ತರ ಬಾಲ್ ಸೀಮ್ ಸ್ವಿಂಗ್ ಆಗ್ತಾ ಇದ್ದು. ಮಿಚೆಲ್ ಸ್ಟಾರ್ಕೋ ಮತ್ತೆ KL ಜೇಮಿಸನ್ ಆಗ್ತಾ ಇದ್ದಾಗ ಯಾವ ತರ ಸೀಮ್ ಸ್ವಿಂಗ್ ಆಗ್ತಾ ಇತ್ತು ಗೊತ್ತಾ. ನೋಡಿ, ಆದ್ರಿಂದಲೇ ಇವ್ರು ಔಟ್ ಆದ್ರು ಅಂತ ಹೇಳ್ಬೋದು. ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಅವ್ರ ಕಡೆಯಿಂದ ಏನು ಪರ್ಫಾರ್ಮೆನ್ಸ್ ಕೊಡಕ್ಕೆ ಆಗಿಲ್ಲ. ಇವ್ರು ವೈಭವ್ ಸೂರ್ಯವಂಶಿ 2ನೇ ಓವರ್ ಅಲ್ಲಿ ಔಟ್ ಆದ್ರೆ, ಇವರು ಯಶಸ್ವಿ ಜೈಸ್ವಾಲ್ 1ನೇ ಓವರ್ ಅಲ್ಲಿ ಔಟ್ ಆಗ್ತಾರೆ. ಅವರಿಬ್ರು ಬೇಗ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಬರೋದು ಧ್ರುವ್ ಜುರೇಲ್ ಮತ್ತೆ ರಿಯಾನ್ ಪರಾಗೋ. ಇವರಿಬ್ಬರು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ಆಕ್ಚುಲಿ ಇವರಿಬ್ಬರು ನಡುವೆ ಹೇಳ್ಬೇಕಾದ್ರೆ 102 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ 59 ಬಾಲ್ಸ್ ಅಲ್ಲಿ. ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಏನಾದ್ರು ಟಾಪ್ ಆರ್ಡರ್ ಏನಾದ್ರು ಇವರು ಓಪನರ್ಸ್ ಏನಾದ್ರು ಕೊಲಾಪ್ಸ್ ಆದ್ರೆ RR ಕಡೆ ಕಷ್ಟ ಇದೆ ಅಂತ. ಧ್ರುವ್ ಜುರೇಲ್ ಏನೋ ಫಾರ್ಮ್ ಅಲ್ಲಿ ಇದ್ರು, ಅವ್ರು ಬೆಟರ್ ಆಗಿ ಆಡ್ತಾರೆ, ಅವ್ರ ಮೇಲೆ ಒಂಥರ ನಂಬಿಕೆ ಇತ್ತು. ಬಟ್ ರಿಯಾನ್ ಪರಾಗ್ ನೋಡಿ, ಈ ಸೀಸನ್ ಅಲ್ಲಿ ಇಷ್ಟು ಮ್ಯಾಚ್ ಆಡಿದ್ರಲ್ವಾ, ಇದ್ರಲ್ಲಿ ಒಂದು ಮ್ಯಾಚ್ ಅಲ್ಲೂ 30+ ರನ್ಸ್ ನ ಸ್ಕೋರ್ ಮಾಡಿಲ್ಲ. ಈ ಮ್ಯಾಚ್ ಅಲ್ಲಿ ಆಕ್ಚುಲಿ ಅವ್ರು ಆಡಿರೋದು ಅಂತ ಹೇಳ್ಬೋದು. ಒಳ್ಳೆ ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಅದು ಕಷ್ಟ ಕಾಲದಲ್ಲಿ ಬಂತು. ಇವ್ರ ಕಡೆ ಓಪನರ್ಸ್ ಯಾವ್ದೋ ಎಲ್ಲಾ ಮ್ಯಾಚ್ ಆಡ್ಕೊಳ್ತಾ ಇದ್ರು. ಬಟ್ ನೋಡಿ, ಈ ಮ್ಯಾಚ್ ಅಲ್ಲಿ ಆಡಿಲ್ಲ. ಅದರಿಂದ ಇವ್ರ ಕಡೆ ರಿಯಾನ್ ಪರಾಗ್ ಕಡೆಯಿಂದ ರನ್ಸ್ ಬಂದಿದ್ದು ಒಂಥರ ಟೀಮ್ ಒಳ್ಳೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ರಿಯಾನ್ ಪರಾಗ್ ನೋಡಿ, 34 ಬಾಲ್ಸ್ ಅಲ್ಲಿ 15 ಸ್ಕೋರ್ ಮಾಡ್ತಾರೆ, ಚೆನ್ನಾಗಿನೇ ಆಡ್ತಾರೆ. ಧ್ರುವ್ ಜುರೇಲ್ ಪರವಾಗಿಲ್ಲ, ಒಂಥರ ಕ್ಯಾಮೆನ್ ಆಗ್ತಾರೆ. 30 ಬಾಲ್ಸ್ ಅಲ್ಲಿ 42 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ತಾರೆ ಅಕ್ಷರ್ ಪಟೇಲ್ಗೆ. ನೆಕ್ಸ್ಟ್ ನೋಡಿ ಬರ್ತಾರೆ ರವೀಂದ್ರ ಜಡೇಜಾಗೂ ಈ ಸೀಸನ್ ಅಲ್ಲಿ ಅಷ್ಟೊಂದು ಬ್ಯಾಟಿಂಗ್ ಆಡಕ್ ಸಿಕ್ಕಿಲ್ಲ. ಅದರಿಂದ ಅವ್ರನ್ನ ಪ್ರಮೋಟ್ ಮಾಡಿದ್ರು, ಅವ್ರ ಮೇಲೆ ಬಂದ್ರು. ಅವರು ನೋಡಿ ಅವ್ರ ಕಡೆಯಿಂದ ಒಂದ್ ತರ ಕ್ಯಾಮೆನ್ ಆಗಿ ಬಂದು ಅಂತ ಹೇಳುವ 14 ಬಾಲ್ 20 ರನ್ಸ್. ಒಂದ್ ಕಡೆ ರಿಯಾನ್ ಪರಾಗ್ ಅವ್ರು ಬಾರಿಸ್ತಾನೆ ಇದ್ರು. ಅವರಂತೂ ಸ್ಲೋ ಆಗಿ ಆಡಿಲ್ಲ, ಸ್ಪೀಡ್ ಆಗಿನೇ ಆಡ್ತಾ ಇದ್ರು. ನೆಕ್ಸ್ಟ್ ನೋಡಿ, ರವೀಂದ್ರ ಜಡೇಜಾ ಔಟ್ ಆದ್ಮೇಲೆ ಡೆವಾನಿ ಪೆರಾರಿಯಾ ಬರ್ತಾರೆ. ರೇಂಜ್ ಆಡ್ತಾರೆ ಅಂದ್ರೆ 14 ಬಾಲ್ 47 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸಕಾಲಾಗಿ ಆಡ್ತಾ ಇತ್ತು. 6 6 2 4 ಒಂಥರ ನಾಯಿ ಪಿಡಿ ಚಚ್ಚಿ ಬಿಸಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಅವರಂತೂ ಒಂಥರ ಬೆಂಡೆತ್ ಬಿಡ್ತಾರೆ ಬೌಲರ್ಸ್ಗೆ. ರಿಯಾನ್ ಪರಾಗ್ ಅಷ್ಟೇ 50 ಬಾಲ್ಸ್ ಅಲ್ಲಿ 90 ರನ್ಸ್ ಅನ್ನು ಸ್ಕೋರ್ ಮಾಡ್ತಾರೆ. ಸಕಾಲಾಗಿ ಆಡ್ತಾರೆ. ಅವ್ರು ನೋಡಿ, ಈ ಮ್ಯಾಚ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ಅವ್ರು ರನ್ಸ್ ಬಂದಿರೋದಿಲ್ಲ. ಯಾವ ಮ್ಯಾಚ್ ಅಲ್ಲಿ ಅವ್ರು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಮತ್ತೆ ಶಿವಮ್ ದುಬೆ ಕೈಲೇನೋ ಅಷ್ಟೊಂದು ಆಡಕ್ಕಾಗಿಲ್ಲ. ಲಾಸ್ಟ್ ಅಲ್ಲಿ ಬಂದು 6 ಬಾಲ್ ಗಾರ ಸ್ಕೋರ್ ಮಾಡ್ತಾರೆ. ಡೆವಾನಿ ಪೆರಾರಿಯಾ ಲಾಸ್ಟ್ ತನಕ ಇರ್ತಾರೆ, 47 ರನ್ ಸ್ಕೋರ್ ಮಾಡ್ತಾರೆ 14 ಬಾಲ್ಸ್ ಅಲ್ಲಿ. ಇವರೆಲ್ಲ ಇಷ್ಟು ಮುಗಿಯಷ್ಟರಲ್ಲಿ 225 ರನ್ಸ್ ನ ಕಲೆ ಹಾಕ್ತಾರೆ. 226 ನ ಟಾರ್ಗೆಟ್ ಕೊಡ್ತಾರೆ. ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ನೋಡಿ, ಮಿಚೆಲ್ ಸ್ಟಾರ್ಕ್ ಸಖತ್ತಾಗಿ ಹಾಕಿರೋ ಅಂತ ಹೇಳ್ಬೋದು. ಯಶಸ್ವಿ ಜೈಸ್ವಾಲ್ದು 1ನೇ ಓವರ್ ಅಲ್ಲಿ ವಿಕೆಟ್ ತಗೋತಾರೆ. ಬಟ್ ಅದು ವಿಕೆಟ್ ಟೇಕಿಂಗ್ ಡೆಲಿವರಿ ಎಲ್ಲ ಪುಲ್ಟಾಸ್ ತರ 8 ಅಲ್ಲಿ ಬರುತ್ತೆ. ಅದನ್ನ ಹೊಡೆಯಕ್ ಹೋಗಿ ಔಟ್ ಆಗ್ತಾರೆ. ಬಟ್ ಅದು ವಿಕೆಟ್ ಟೇಕಿಂಗ್ ಡೆಲಿವರಿ ಅಂತ ಹೇಳಕ್ ಆಗಲ್ಲ. ಬಟ್ ವಿಕೆಟ್ ಅಲ್ವಾ, ಅವರು ಸಖತ್ತಾಗಿ ಆಡಿದ್ರೆ ಅಂತ ಹೇಳ್ಬೋದು. ಅವ್ರು ನೋಡಿ 4 ಓವರ್ಸ್ ಅಲ್ಲಿ 40 ರನ್ಸ್ ನ ಕೊಟ್ಟು 3 ವಿಕೆಟ್ಸ್ ತಗೊಂಡ್ರು. ಮತ್ತೆ KL ಜೇಮಿಸನ್ ಹಾಕಿದಂತ ಬಾಲ್ ವೈಭವ್ ಸೂರ್ಯವಂಶಿಗೆ ಯಾವ ತರ ಇತ್ತು ಅಂದ್ರೆ, ವೈಭವ್ ಸೂರ್ಯವಂಶಿ ಒಂಥರ ಕ್ಲೂಲೆಸ್ ಆಗ್ಬಿಟ್ರು. ಇನ್ ಸ್ವಿಂಗ್ ಅಲ್ಲಿ ಒಳಗಡೆ ಹೋಯ್ತು ಬಾಲ್, ಒಂಥರ ಸೀಮ್ ಸ್ವಿಂಗ್ ಆಗ್ತಾ ಇತ್ತಲ್ಲ, ಸಖತ್ ಕಷ್ಟ. ಯಾರ್ಕರ್ ಬಾಲ್ ಸಖತ್ತಾಗಿ ಹಾಕಿದ್ರು ಅಂತ ಹೇಳ್ಬೋದು. ಅವ್ರಂತರ ಪ್ಲಾನ್ ಮಾಡಿ ತೆಗೆದ್ರು ಅಂತ ಹೇಳ್ಬೋದು. ನೋಡಿ, ವೈಭವ್ ಸೂರ್ಯವಂಶಿ ಔಟ್ ಆಗ್ತಾ ಇದ್ದಾನೆ. KL ಜೇಮಿಸನ್ ಯಾವ ತರ ರಿಯಾಕ್ಷನ್ ಕೊಟ್ಟರು, ಯಾವ ತರ ಅಗ್ರೆಷನ್ ತೋರಿಸಿದ್ರು. ಅವ್ರು ನನ್ನ ಮನಸ್ಸಿಗೆ ಡಿಮೆರಿಟ್ ಪಾಯಿಂಟ್ ಆಗ್ತಾರೆ. ಓವರ್ ಒಂಥರ ಅತಿಯಾಗಿ ವರ್ತನೆ ಮಾಡಿದ್ರು ಅಂತ ಹೇಳ್ಬೋದು KL ಜೇಮಿಸನ್. ಬಟ್ ಏನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರ ಹತ್ರ ರೆಪ್ಯುಟೇಷನ್ ನ ಬಿಲ್ಡ್ ಮಾಡಿದ್ದಾರೆ. ಅವ್ರ ವಿಕೆಟ್ ತಗೊಂಡ್ರಲ್ಲ, ಇವ್ರಿಗೂ ಒಂಥರ ಖುಷಿಯಾಗಿರುತ್ತೆ. ಆದ್ರಿಂದ ಅಷ್ಟೊಂದು ಅಗ್ರೆಸಿವ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ನೋಡಿ, ಇನ್ನೆಲ್ಲ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಅವ್ರ ಕಡೆ ಕುಲ್ದೀಪ್ ಯಾದವ್ ಎಕ್ಸ್ಪೆನ್ಸಿವ್, ಟಿ ನಟರಾಜನ್ ಎಕ್ಸ್ಪೆನ್ಸಿವ್, ಮತ್ತೆ ಅಕ್ಷರ್ ಪಟೇಲ್ ಕೂಡ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಈ 226 ನ ಚೇಂಜ್ ಮಾಡಕಂತ ಬರ್ತಾರೆ DC ಪೊತುನ್ ನಿಸಾಂಕ, KL ರಾಹುಲ್. ಆಕ್ಚುಲಿ ಹೇಳ್ಬೇಕಾದ್ರೆ ನೋಡಿ, ಇವರಿಬ್ರು ಪಾರ್ಟ್ನರ್ಶಿಪ್ ಎಷ್ಟು ಬರುತ್ತೆ ಗೊತ್ತಾ, 110 57 ಬಾಲ್ಸ್ ಅಲ್ಲಿ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವರಂತೂ ಒಂಥರ ಪವರ್ ಪ್ಲೇ ದಲ್ಲಿ ಡಾಮಿನೇಟ್ ಮಾಡ್ಬಿಡ್ತಾರೆ. 6 ಓವರ್ಸ್ ಅಲ್ಲಿ 70 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಒಂಥರ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಆಕ್ಚುಲಿ ನೋಡಿ, ಈ ತರ ಏನಾದ್ರು ಚೇಂಜ್ ಮಾಡ್ಬೇಕಾದಾಗ ಒಂಥರ ಓಪನರ್ಸ್ ಇರ್ತಾರಲ್ವಾ, ಟಾಪ್ ಆರ್ಡರ್ ರನ್ಸ್ ಬರ್ಬೇಕು, ಆಗ್ಲೇನೆ ಮ್ಯಾಚ್ ವಿನ್ ಆಗೋದು. ನೀವು ಟಾಪ್ ಆರ್ಡರ್ ಏನಾದ್ರು ಕೊಲಾಪ್ಸ್ ಆಗ್ಬಿಟ್ರೆ ಈ ತರ ರನ್ಸ್ ನ ಚೇಂಜ್ ಮಾಡಕ್ ಆಗಲ್ಲ. ಇವತ್ತು ಅದೇ ತರ ಮಾಡಿದ್ರು. ಪೊತುನ್ ನಿಸಾಂಕ ಸಖತ್ತಾಗಿ ಆಡಿದ್ರು. ಅವ್ರು 33 ಬಾಲ್ಸ್ 62 ರನ್ಸ್ ನ ಸ್ಕೋರ್ ಮಾಡಿದ್ರು. KL ರಾಹುಲ್ ಅಷ್ಟೇ 40 ಬಾಲ್ಸ್ ಅಲ್ಲಿ 75 ರನ್ಸ್ ನ ಸ್ಕೋರ್ ಮಾಡಿದ್ರು. ಮತ್ತೆ ನಿತೀಶ್ ರಾಣಾ ಕಡೆಯಿಂದ ಕ್ಯಾಮೆನ್ ಆಗಿ ಬಂತು. ಇವ್ರು ನೋಡಿ, ಒಂಥರ ಕ್ಯಾಮೆನ್ ಆಗಿ ಪ್ರತಿ ಮ್ಯಾಚ್ ಆಡ್ತಾ ಇದ್ರು, ಒಂಥರ ಸಖತ್ತಾಗಿ ಆಡ್ತಾ ಇದ್ರು ಅಂತ ಹೇಳ್ಬೋದು. ಇನ್ನೇನು ಈ ಮೂವರು ನೋಡಿ, ಪೊತುನ್ ನಿಸಾಂಕ, KL ರಾಹುಲ್, ನಿತೀಶ್ ರಾಣಾ ಇವ್ರು ಮೂವರು ಸ್ಕೋರ್ ಮಾಡ್ತಾ ಇದ್ದಾಗ ಅಲ್ಲೇ ಗೊತ್ತಾಗಾಯ್ತು, DC ಮ್ಯಾಚ್ ವಿನ್ ಆಗುತ್ತೆ, ಈಸಿಲಿ ಚೇಂಜ್ ಮಾಡ್ತಾರೆ ಅಂತ. ಇನ್ನೇನು ಲಾಸ್ಟ್ ಅಲ್ಲಿ ಏನೋ ಸ್ವಲ್ಪ ರನ್ಸ್ ಬೇಕಾಗಿತ್ತು ಅಷ್ಟು. ಅದನ್ನ ರಿಷಬ್ ಸ್ಟಬ್ಸ್ ಮತ್ತೆ ಅಶುತೋಷ್ ಶರ್ಮಾ ಬಂದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಒಂಥರ ಕನ್ವಿನ್ಸಿಂಗ್ ವಿಕ್ಟರಿ ಅಂತ ಹೇಳ್ಬೋದು DC ಗೆ. ನೋಡಿ, ಯಾವ್ದೇ ಟೈಮಲ್ಲೂ ಅಷ್ಟೇ DC ನ ಗೇಮ್ ಇಂದ ಆಚೆ ಇಡಕ್ಕಾಗ್ಲಿಲ್ಲ RR ಬೌಲರ್ಸ್ ಕೈಲಿ. ಒಂಥರ ಒಳ್ಳೆ ಬ್ಯಾಟಿಂಗ್ ಆಡಿ ಮ್ಯಾಚ್ ನ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು DC ಕಡೆ. ನೋಡಿ, ಫಸ್ಟ್ ಎಲ್ಲ ಯಾವ ತರ ಇತ್ತು ಅಂದ್ರೆ, IPL ಅಲ್ಲಿ 200+ ರನ್ಸ್ ನ ಸ್ಕೋರ್ ಮಾಡಿದ್ರೆ 90% ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು.
ಬಟ್ ನೋಡಿ ಇತ್ತೀಚೆಗೆ ಯಾವ ತರ ಆಗಿದೆ ಅಂದ್ರೆ 200+ ರನ್ಸ್ ನ ಸ್ಕೋರ್ ಮಾಡಿದ್ರು ಸೇಫ್ ಇಲ್ಲ, 250 ರನ್ಸ್ ನ ಸ್ಕೋರ್ ಮಾಡಿದ್ರು ಸೇಫ್ ಇಲ್ಲ. ನೋಡಿ ಆ ತರ ಚೇಂಜ್ ಮಾಡ್ತಾ ಇರೋದು ಟೀಮ್ಸ್ ಈ ಸೀಸನ್ ಅಲ್ಲಿ ಸಖತ್ತಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು ಬ್ಯಾಟಿಂಗ್ ಅಲ್ಲಿ. DC ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಇವಾಗ ಇರೋದು ಅವರು 6ನೇ ಸ್ಥಾನದಲ್ಲಿ 9 ಮ್ಯಾಚ್ ಆಡಿ 4 ಮ್ಯಾಚ್ ವಿನ್ ಆಗಿರೋದು. ನೋಡಿ 10 ಮ್ಯಾಚ್ಗೆ 6 ಆಗಿ 4ನೇ ಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ. ಇದೊಂಥರ RCB ಗೆ ಅಡ್ವಾಂಟೇಜ್ ಆಯ್ತು ಅಂತ ಹೇಳ್ಬೋದು. ಏನಕ್ಕಂದ್ರೆ ನೋಡಿ ಈಕ್ವಲ್ ಮ್ಯಾಚಸ್ ಆಡಿದ್ರು ಈಕ್ವಲ್ ನಂಬರ್ ಆಫ್ ವಿನ್ಸ್ ಇದ್ದಿದ್ದು. ಬಟ್ ನೋಡಿ ಇವಾಗ ಇವರು ಸೋತಿದ್ರಿಂದ 10 ಮ್ಯಾಚ್ಗೆ 6 ಆಯ್ತು, ನಮ್ಮ RCB 9 ಮ್ಯಾಚ್ಗೆ 6. ಆದ್ರಿಂದ ಸೆಕೆಂಡ್ ಪ್ಲೇಸ್ ನಮ್ಮ RCB ಗೆ ಇನ್ನು ಸ್ವಲ್ಪ ಈಸಿ ಆಯ್ತು ಅಂತ ಹೇಳ್ಬೋದು. ಹಿಂಗ್ RR ಸೋತಿದ್ದು ಒಳ್ಳೇದೇ ಆಯ್ತು RCB ಫ್ಯಾನ್ಸ್ ಗೆ. ಇವತ್ತಿನ ಮ್ಯಾಚ್ ಬರೋಣ, CSK MI ಎಲ್ ಕ್ಲಾಸಿಕೋ. ಒಂದು ಟೈಮಲ್ಲಿ ಎಲ್ ಕ್ಲಾಸಿಕೋ ಅಂದ್ರೆ ಒಂಥರ ಐಪ್ ಇಂದ ನೋಡ್ತಾ ಇದ್ರು. ಬಟ್ ಇವಾಗ ಏನಿದೆ, ಬದನೆಕಾಯಿನೂ ಇಲ್ಲ, ಇವಾಗ ಐಪು ಇಲ್ಲ, ಏನೂ ಇಲ್ಲ. ಇವಾಗ ಏನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಐಪ್ ಕೊಡಕ್ಕೆ. ಒಂದು ಟೈಮ್ ಅಲ್ಲಿ ತಲೆ ಎತ್ತಿ ಮಾಡಿದಂತ ಟೀಮ್ಸ್ ಇವಾಗ ತಲೆ ತೆಗೆಸ್ಕೊಂಡು ನಡೀತಾ ಇದ್ದಾವೆ. ನೋಡಿ ಎಲ್ಲಾರ್ಗು ಒಂದೇ ಟೈಮ್ ಇರಲ್ಲ, ಅವಾಗೆಲ್ಲ ಇವರೆಲ್ಲ ಟಾಪ್ ಅಲ್ಲಿ ಇರ್ತಾ ಇದ್ರು. ಬಟ್ ಇವಾಗ ನೋಡಿ ಯಾವ ತರ ಆಗಿದೆ ಅಂದ್ರೆ ಲಾಸ್ಟ್ 3 ಸೀಸನ್ಸ್ ಇಂದ ಟೇಬಲ್ ಲಾಸ್ಟ್ ಅಲ್ಲಿ ಇರ್ತಾ ಇದ್ರು. ನೋಡಿ ಇವ್ರು ಈ ಸೀಸನ್ ಅಷ್ಟೇ ಅವ್ರಿಗೆ ಏನಷ್ಟೊಂದು ಚೆನ್ನಾಗಿ ಆಗಿಲ್ಲ. ನೋಡಿ ಇವ್ರ ಕಡೆ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ MIಗೆ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರೆ ಬೌಲಿಂಗ್ ಅಲ್ಲಿ ಇದ್ ಮಾಡ್ಕೊಳಕ್ಕಾಗಲ್ಲ, ಏನಾದ್ರು ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ರೆ ಬ್ಯಾಟಿಂಗ್ ಅಲ್ಲಿ ಆಡಕ್ಕಾಗಲ್ಲ. ಆ ತರ ಆಗ್ಬಿಟ್ಟಿದ್ ಏನೋ ಒಂದು ಪ್ರಾಬ್ಲಮ್ ಆಗಿ ಒಂದು ಮ್ಯಾಚ್ ಸೋಲ್ತಾ ಇದಾರೆ. ಮ್ಯಾಚ್ ನೋಡಿ MI ಕಡೆ ಸಖತ್ತಾಗಿ ಆಡಿದ್ರು, 200+ ರನ್ಸ್ ನ ಸ್ಕೋರ್ ಮಾಡಿದ್ರು. ಬಟ್ ನೋಡಿ ಅದನ್ನ ಏನ್ ಮಾಡಿದ್ರು, ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ MI ಬೌಲರ್ಸ್ ಕೈಲಿ. ಒಂಥರ MI ಬೌಲರ್ಸ್ ನೋಡಿ ಯಾವ್ಯಾವ ತರ ಇರೋದು ಬೌಲರ್ಸ್ ಅವ್ರ ಕಡೆ. ಬೂಮ್ರಾ ಇರ್ಬೋದು, ಟ್ರೆಂಟ್ ಬೋಲ್ಟ್, ಎಂತೆಂತ ಮೇನ್ ಬೌಲರ್ಸ್ ಇದಾರೆ, ಅವ್ರ ಕೈಲಿ ಆಡ್ಸ್ಕೊಳಕ್ ಆಗ್ತಿಲ್ಲ. ಮೇನ್ ಮುಂಬೈ ಹೊಡೆತ ತಿಂತಾರದೇ ಅಲ್ಲಿ. ಬೌಲಿಂಗ್ ಅಂತ ಬಂದಾಗ ನೋಡಿ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ವಿಕೆಟ್ಸ್ ತಗೊಳಕ್ ಆಗ್ತಾ ಇಲ್ಲ. ಇನ್ ಮೇನ್ ಬೌಲರ್ಸ್ ವಿಕೆಟ್ಸ್ ತಗೊಳಕ್ ಆಗ್ತಾ ಇಲ್ಲ, ರನ್ಸ್ ಲೀಕ್ ಮಾಡ್ತಾ ಇದಾರೆ. ಇನ್ ಮ್ಯಾಚ್ ಡಿಪೆಂಡ್ ಮಾಡ್ಕೊಳಕ್ ಆಗುತ್ತಾ? CSK ಒಂದು ರೇಂಜ್ ಪರವಾಗಿಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ, ಅವ್ರ ಕಡೆ ಬ್ಯಾಟಿಂಗ್ ಇಂದನೂ ಅಷ್ಟೊಂದು ಪರವಾಗಿಲ್ಲ, ಒಂಥರ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಬೌಲಿಂಗ್ ಎಲ್ಲ ಒಂದು ರೇಂಜ್ ಸಖತ್ತಾಗಿ ಮಾಡ್ತಾ ಇದ್ರೆ ಪರವಾಗಿಲ್ಲ. ಅವ್ರೊಂಥರ ಕಂಪೇರ್ ಮಾಡಿದ್ರೆ ಮುಂಬೈಗೆ ಬೆಟರ್ ಆಗಿನೇ ಆಡ್ತಾ ಇದಾರೆ. ನೋಡೋಣ ಇವತ್ತು ಮ್ಯಾಚ್ ಆಡ್ತಾ ಇರೋದು ಬೇರೆ ಚಿದಂಬರಂ ಸ್ಟೇಡಿಯಂ ಅಲ್ಲಿ, ಅದು ಚಪಾಕ್. ಈ ಚಪಾಕ್ ಸ್ಟೇಡಿಯಂ ಅಂತ ಬಂದಾಗ ಇದೊಂಥರ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಬಟ್ ಇವಾಗ ಯಾವ ತರ ಆಗಿದೆ ಅಂದ್ರೆ, ಯಾವ ತರ ಬಿಹೇವ್ ಆಗುತ್ತೆ ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಇಲ್ಲಿ ಈಸಿಯಾಗಿ ಒಂಥರ ಇಲ್ಲಿ ಏನಾದ್ರು 190+ ರನ್ಸ್ ನ ಸ್ಕೋರ್ ಮಾಡಿದ್ರೆ ಒಂಥರ 90% ವಿನ್ ಅಂತಾನೆ ಅರ್ಥ. ಅದೇನಾದ್ರೂ ಚೇಸ್ ಮಾಡ್ಬೇಕಾದ್ರೆ 180 ಒಳಗಡೆ ಕಟ್ ಆಗ್ಬೇಕು. 180 ಅಬೌವ್ 200+ ರನ್ಸ್ ನ ಕೊಟ್ಟು ಇಲ್ಲಿ ಚೇಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದರಿಂದ ಯಾವ್ದೇ ಟೀಮ್ ಚೇಸ್ ಮಾಡ್ಬೇಕಾದ್ರೆ 180 ಒಳಗಡೆ ಕಟ್ ಆಗ್ಬೇಕು. ಸ್ಟ್ಯಾಟ್ಸ್ ಅಂತ ಬಂದಾಗ ಇದುವರೆಗೂ ರೆಡ್ IPL ಅಲ್ಲಿ ಆಡಿರೋ ಮ್ಯಾಚಸ್ ಬಂದು 40 ಮ್ಯಾಚಸ್. 40 ಮ್ಯಾಚ್ ಅಲ್ಲಿ CSK 19 ಮ್ಯಾಚಸ್ ವಿನ್ ಆದ್ರೆ 21 ಮ್ಯಾಚಸ್ MI ವಿನ್ ಆಗಿದೆ. CSK ಎಲ್ಲಾ ಟೀಮ್ಸ್ ಮೇಲೆ ಡಾಮಿನೇಟ್ ಮಾಡಿದ್ರೆ MI CSK ನೇ ಡಾಮಿನೇಟ್ ಮಾಡಾಕಿದೆ. ಆ ತರ ಸ್ಟ್ಯಾಟ್ಸ್ ಇದೆ ನೋಡಿ, ಸಖತ್ತಾಗಿ ಆಡಿದಾರೆ ಅಂತ ಹೇಳ್ಬೋದು. ಮತ್ತೆ ಈ ಚಪಾಕ್ ಅಲ್ಲಿ ಇದುವರೆಗೂ ಇವ್ರಿಬ್ರು ಆಡಿರೋದು ಬಂದು 8 ಮ್ಯಾಚಸ್. 8 ಮ್ಯಾಚಸ್ ಅಲ್ಲಿ CSK 3 ಮ್ಯಾಚಸ್ ವಿನ್ ಆದ್ರೆ MI 5 ಮ್ಯಾಚಸ್ ವಿನ್ ಆಗಿದೆ. ನೋಡಿ ಚಪಾಕ್ ಹೋಮ್ ಗ್ರೌಂಡ್ ಆದ್ರೂ ಒಂಥರ ಇದು MI ಹೋಮ್ ಗ್ರೌಂಡ್ ಅಂತ ಹೇಳ್ಬೋದು. ಅವ್ರಿಗಿಂತ ಇವರೇ ಜಾಸ್ತಿ ಮ್ಯಾಚಸ್ ವಿನ್ ಆಗಿದ್ದಾರೆ, ಇವರೇ ಡಾಮಿನೇಟ್ ಮಾಡಿದಾರೆ ಅಂತ ಹೇಳ್ಬೋದು ಚಪಾಕ್ ಅಲ್ಲೂ ಸಹ. ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋ ಟೋಟಲ್ IPL ಮ್ಯಾಚಸ್ ಬಂದು 95 ಮ್ಯಾಚಸ್. 95 ಮ್ಯಾಚಸ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ 53 ಮ್ಯಾಚಸ್ ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ 42 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಫಸ್ಟ್ ಬ್ಯಾಟಿಂಗ್ ಆಡ್ದವ್ರಿಗೂ ಒಂಥರ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಮತ್ತೆ ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರಿಗೂ ವಿನ್ ಆಗಿದ್ದಾರೆ. ಬಟ್ ಕಂಪೇರ್ ಮಾಡಿದಾಗ ಫಸ್ಟ್ ಬ್ಯಾಟಿಂಗ್ ಆದವರು ಜಾಸ್ತಿ ವಿನ್ ಆಗಿದ್ದಾರೆ. ಬಟ್ ಇತ್ತೀಚೆಗೆ ಯಾವ ತರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಆಗಿರೋದ್ರಿಂದ ಯಾರೇ ಆಗ್ಲಿ ಚೇಂಜ್ ಮಾಡಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಡ್ಯೂ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಚೇಂಜಿಂಗ್ ಮಾಡಕ್ಕೆ ಈಸಿ ಅಂತ ಚಪಾಕ್ ಗ್ರೌಂಡ್ ಅಲ್ಲಿ ಆದ್ರೂ ಅಷ್ಟೇ ಚೇಂಜಿಂಗ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಇವತ್ತು ಅಷ್ಟೇ ಟಾಸ್ ವಿನ್ ಆದ್ರು ಚೇಂಜಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ. ಮತ್ತೆ ಇವತ್ತಿನ ಮ್ಯಾಚ್ ಯಾವ ತರ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. MI ಕಡೆ ನೋಡಿ ಲಾಸ್ಟ್ ಮ್ಯಾಚ್ ವಿಲ್ ಜಾಕ್ಸ್ ಎಲ್ಲ ಎಂಟ್ರಿ ಕೊಟ್ಟಿದ್ರು. ರೋಹಿತ್ ಶರ್ಮಾ ಇನ್ನೂ ಅವ್ರ ಕಡೆಯಿಂದ ಯಾವ್ದು ಅಪ್ಡೇಟ್ ಬಂದಿಲ್ಲ, ಅವ್ರು ಆಡ್ತಾರ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ. ಆದ್ರಿಂದ ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅನಿಸ್ತಾ ಇದೆ. ಯಾಕಂದ್ರೆ MI ಕಡೆ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡಿದ್ರು, ಬಟ್ ಬೌಲಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಿಲ್ಲ. ಇನ್ ಬೌಲಿಂಗ್ ಅಲ್ಲಿ ಇವ್ರನ್ನ ಬಿಟ್ಟು ಬೇರೆ ಅವ್ರನ್ನ ಆಡ್ಸಕ್ ಆಗಲ್ಲ. ನೋಡಿ ಬೂಮ್ರಾ, ಟ್ರೆಂಟ್ ಬೋಲ್ಟ್ ಇವ್ರನ್ನೇ ತೆಗಿಯಕ್ಕಾಗಲ್ಲ, ಅವ್ರ ಜೊತೆನೆ ಹೋಗ್ತಾರೆ. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋದ್ರೆ ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. CSK ಅಂತ ಬಂದಾಗ CSK ಅಷ್ಟೇ ನೋಡಿ ಅವ್ರ ಕಡೆ ಒಂಥರ ಪರವಾಗಿಲ್ಲ, ಒಂದ್ ರೇಂಜ್ ಚೆನ್ನಾಗಿ ಆಡ್ತಾ ಇದಾರೆ. ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬೌಲಿಂಗ್ ಒಂದ್ ರೇಂಜ್ ಕಂಪೇರ್ ಮಾಡಿದ್ರೆ ಮುಂಬೈಗಿಂತ ಬೆಟರ್ ಆಗಿನೇ ಕಾಣ್ತಾ ಇದೆ. ಬಟ್ ಆದ್ರಿಂದ ನನ್ಗೂ ಅನ್ಸಾಗ ಇವತ್ತು ಅವರು ಅಷ್ಟೇ ಏನು ಚೇಂಜಸ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅನ್ಸ್ತಾ ಇದೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. MI ಅಂತ ಬಂದಾಗ MI ಕಡೆ ನೋಡಿ ಕೆಲವು ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರೆ ಬೌಲಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ, ಬೌಲಿಂಗ್ ಅಲ್ಲಿ ಕೊಟ್ರೆ ಬ್ಯಾಟಿಂಗ್ ಅಲ್ಲಿ ಕೊಡಕ್ ಆಗ್ತಾ ಇಲ್ಲ. ಒಂಥರ ಇವ್ರದ್ದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಯಾವ ತರ ಅಂತ. ನೋಡಿ ಚೇಸ್ ಮಾಡೋವಾಗೂ ಸೋಲ್ತಾ ಇದಾರೆ, ಡಿಫೆಂಡ್ ಮಾಡ್ಕೊಳ್ಳೋವಾಗೂ ಸೋಲ್ತಾ ಇದಾರೆ, ಆಗ ಸಖತ್ ಕಷ್ಟ ಪಡ್ತಾ ಇದಾರೆ. CSK ಅಂತ ಬಂದಾಗ CSK ನೋಡಿ ಕೆಲವು ಟೈಮ್ ಪರವಾಗಿಲ್ಲ, ಅವ್ರು ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಬೌಲಿಂಗ್ ಅಲ್ಲಿ ಕೆಲವು ಮ್ಯಾಚಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದರಿಂದ ಕೆಲವು ಮ್ಯಾಚ್ 3 ಮ್ಯಾಚ್ ವಿನ್ ಆಗಿದ್ದಾರೆ, ಒಂದ್ ರೇಂಜ್ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಇವತ್ತು ಆಡ್ತಾ ಇರೋದು ಬೇರೆ ಚಪಾಕ್ ಗ್ರೌಂಡ್ ಅಲ್ಲಿ ಬೇರೆ ಅಲ್ವಾ ಮ್ಯಾಚ್ ಆಡ್ತಾ ಇರೋದು. ಚಪಾಕ್ ಗ್ರೌಂಡ್ ಅಲ್ಲಿ MI ಡಾಮಿನೆನ್ಸ್ ಜಾಸ್ತಿ ಇದೆ. ಆದ್ರಿಂದ ನಂಗೆ ಅನಿಸ್ದಂಗೆ ಏನು ಇವತ್ತು ಅಷ್ಟೇ MI ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ. ನೋಡಿ ಎರಡು ಟೀಮ್ಸ್ಗೂ ವಿಕ್ಟರಿ ಅವಶ್ಯಕತೆ ಇದೆ. ಏನಾದ್ರೂ ಮ್ಯಾಚ್ ಸೋತ್ರೆ ಸಖತ್ ಕಷ್ಟ ಆಗುತ್ತೆ ಈ ಟೂರ್ನಮೆಂಟ್ ಅಲ್ಲಿ ಉಳ್ಕೊಳಕ್ಕೆ. ಏನಾದ್ರೂ ಉಳ್ಕೋಬೇಕಾದ್ರೆ ಈಗಲಿಂದ ಕೆಲವು ಮ್ಯಾಚಸ್ ವಿನ್ ಹಾಕ ಬರ್ಬೇಕು. ಏನಾದ್ರೂ ಎರಡರಲ್ಲೂ ನೋಡಿ ಈ ಮ್ಯಾಚ್ ಅಲ್ಲಿ ಯಾವ ಟೀಮ್ ಸೋಲುತ್ತೋ ಅದು ಇನ್ನೂ ಸಖತ್ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಎರಡು ಟೀಮ್ಸ್ ಅಷ್ಟೇ ವಿನ್ ಆಗೋಕೆ ನೋಡ್ತಾ ಇರ್ತವೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯೋಗ ಟೇಕ್ ಕೇರ್, ಬಾಯ್.